ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ 80 ಲಕ್ಷಗಳಿಗಿಂತಲೂ ಹೆಚ್ಚು ಜನ ಇಲ್ಲಿದ್ದಾರೆ. ಇದು ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಬದುಕುವಂಥ ಈ ಸಮಾಜ ಅತಿ ಹೆಚ್ಚು ಶಿಕ್ಷಣ ವಂಚಿತ ಸಮಾಜ. ಹಿಂದುಳಿದ ಸಮಾಜದಲ್ಲಿ ಇದು ಒಂದು ತಿಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಈ ಸಮಾಜದ ಎಲ್ಲ ಹಿರಿಯರು ಸೇರಿ 3 ಪೀಠಗಳನ್ನು ಮಾಡಿದರು. ಮೊದಲನೇ ಪೀಠ ಕೂಡಲ ಸಂಗಮದಲ್ಲಿ ಪೂಜ್ಯ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಪೀಠಾಧ್ಯಕ್ಷ. ಅದಾದ ನಂತರ 15 ದಿವಸದಲ್ಲೇ ಹರಿಹರ ಪೀಠವನ್ನು ಪ್ರಾರಂಭ ಮಾಡಲಾಯಿತು. ಇವತ್ತು ಪೂಜ್ಯ ಶ್ರೀ ವಚನಾನಂದ ಸ್ವಾಮೀಜಿಯವರಲ್ಲಿ ಪೀಠಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು ಬಬಲೇಶ್ವರ ಪೂಜ್ಯ ಶ್ರೀ ಮಾದೇವ ಸ್ವಾಮಿ ಶ್ರೀಗಳು ಸಹಿತ ಜಮಖಂಡಿ ಪೀಠದಲ್ಲಿಯೂ ಸಹಿತ ಅವರು ಪೀಠಾಧ್ಯಕ್ಷರಾಗಿ ಸಮಾಜದ ಉದ್ಧಾರವನ್ನು ಏಳಿಗೆಯನ್ನು ಮಾಡೋದ್ರ ಸಲುವಾಗಿ ಅವರಿರ್ತಾರೆ. ತಾವು ಕೇಳ್ಬೋದು ಯಾಕೆ ಈ 3 ಪೀಠ ಅನ್ನುವಂಥದ್ದು. ಈ ದೊಡ್ಡದಾಗಿರುವಂಥ ಈ ಸಮಾಜ ಒಬ್ಬರೇ ಇರೋದರಿಂದ ಎಲ್ಲ ಸಮಾಜದ ಶುಭ ಕಾರ್ಯಗಳಿಗಿರ್ಬೋದು ಅಥವಾ ಅಶುಭ ಕಾರ್ಯಗಳಿಗಿರ್ಬೋದು ಎಲ್ಲರೂ ಒಬ್ಬರೇ ಎಲ್ಲ ಕಡೆಯೂ ಹೋಗ್ಲಿಕ್ಕೆ ಆಗೋದಿಲ್ಲ. ಇದೊಂದು ದೊಡ್ಡದಾಗಿರುವಂಥ ಸಮಾಜ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪೀಠಗಳನ್ನು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಕುಟುಂಬದ ಸದಸ್ಯರಂತೆ ಪೂಜ್ಯರು ಸಹಿತ ಒಂದೇ ಸಹೋದರಂತೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಎಲ್ಲ ಸಮಾಜದ ಹಿರಿಯರು ಸೇರಿ ಇದನ್ನು ನಿರ್ಧಾರ ತೆಗೆದುಕೊಂಡು ಮಾಡಿದರು. ಆದರೆ ದುರಾದೃಷ್ಟ ಕಳೆದ ಭಾಳಷ್ಟು ದಿವಸಗಳ ಹಿಂದೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗಲಾರ್ದೇ ಸಣ್ಣ ಪುಟ್ಟ ವೈಮನಸ್ಸು ಬಂದಿರುವಂಥದ್ದನ್ನು ನಾವು ನೋಡ್ಕೊತ ಬಂದಿದ್ದೀವಿ. ಅದನ್ನು ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು, ಅದು ಯಾರೇ ಇರ್ಬೋದು. ಇವತ್ತಾಗಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತೇಳಿ ನಮ್ಗೆ ಅನಿಸಿದರೂ ಸಹಿತ ಇವತ್ತು ಹಿರಿಯರಾಗಿರುವಂಥ ಹಿಂದೆ SR ಕಾಶ್ಯಪ್ನವರಿಂದ ಹಿಡಿದು ಹಿಂದೆ ನಮ್ಮ ಸರು, ನಂತರ ಹನುಮನಾಳ್ ಗುರುಗಳು, ನಂತರ ಬಾವಿ ಬೆಟ್ಟಪ್ಪನವರು, ಬಸವರಾಜ್ ದಿಂಡೂರವರು, ನಂತರ ಉಮಾಪತಿಯವರು, GP ಪಾಟೀಲರು, ಈ ರೀತಿ ಎಲ್ಲರೂ ಅಧ್ಯಕ್ಷರಾಗಿ ತಮ್ಮ ಕೈಲಿ ಸಾಧ್ಯದಷ್ಟು ಈ ಸಮಾಜವನ್ನು ಮೇಲ್ತರಲಿಕ್ಕೆ, ಈ ಸಮಾಜವನ್ನು ಶಿಕ್ಷಣ ವಂಚಿತರಾಗಿರುವಂಥವ್ರಿಗೆ ಶಿಕ್ಷಣ ಕೊಡಿಸುವಂಥದ್ರಲ್ಲಿ ಎಲ್ಲ ಶಿಕ್ಷಣಗಳಲ್ಲಿ ಸಹಿತ ಮೇಲ್ ಬರೋದ್ರ ಸಲುವಾಗಿ ಅವ್ರು ಹಗಲಿರುವ ತಮ್ಮ ಶಕ್ತಿಗಳನ್ನು ಮಾಡಿದ್ದಾರೆ. ಆದರೆ ಇಷ್ಟೇ ನಾವು ಹೇಳುವಂಥದ್ದು, ಇವತ್ತಾಗಿರುವಂಥ ಘಟನೆಯನ್ನು ನಮ್ಮ 4 ಗೋಡೆ ನಡುವೆ ನಾವೆಲ್ಲರೂ ಒಂದೇ ಕುಟುಂಬದ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲರೂ ಮುಂದೆ ಬರುವಂಥ ದಿವಸದಲ್ಲಿ ಇರಬೇಕಾಗಿರೋದ್ರಿಂದ ಇವತ್ತು ಇವರೆಲ್ಲ ಹಿರಿಯರು ಸೇರಿ ಮತ್ತು ಈಗಾಗಿರುವಂಥ ಘಟನೆಯನ್ನು ಸಹಿತ ನಾನು ಅವ್ರು ಮಾಡಿರುವಂಥದ್ದು ಅದು ಕೆಟ್ಟ ಸಮಯ ಅಂತ ಹೇಳ್ತೀನಿ. ಅವ್ರ ಬಗ್ಗೆ ನಾನು ನೆಗೆಟಿವ್ ಏನು ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಶಾಸಕರಾಗಿ ಅವ್ರು ಒಳ್ಳೆಯ ಗುಣಗಳಿದ್ದಲ್ಲೇ ಅವ್ರಿಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ. ಆಮೇಲೆ ಬಸನಗೌಡರನ್ನು ಸಹಿತ ಒಂದು ಸಾಕಷ್ಟು ಈ ಸಮಾಜ ಸಲುವಾಗಿರ್ಬೋದು, ಪಕ್ಷ ಸಂಘಟನೆ ಸಲುವಾಗಿರ್ಬೋದು ಅವರು ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವರಂಥ ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಅವರು ಶಾಸಕರಾದಂಥವ್ರು, MP ಆಗಿ ಕೆಲಸ ಮಾಡಿದಂಥವ್ರು, MLC ಆದಂಥವ್ರು, ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಹಿರಿಯರು, ಅದ್ರ ಜೊತೆಗೆ ಬೇರೆ ಬೇರೆದವರು ಇರುವಂಥದ್ದು ಇವತ್ತಾಗಿರುವಂಥ ಘಟನೆಗಳಾಗಿದೆ. ಇದನ್ನು ದೊಡ್ಡದು ಮಾಡಲಾರ್ದೇ ಅದನ್ನು ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರಿ ಎಲ್ಲರೂ ಯಾರದೇ ತಪ್ಪಾಗಿದ್ದರೂ ಸಹ ತಿಳಿ ಹೇಳಿ ಮತ್ತೆ ನಾವು ಒಂದೇ ಕುಟುಂಬದವ್ರ ಥರ ಮುಂದೆ ಹೋಗ್ಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ ಇದೆ. ಅದರ ಸಲುವಾಗಿ ಯಾರೂ ಇದನ್ನು ಅನ್ಯತಾ ಭಾವಿಸಲಾರ್ದೇ ಒಬ್ಬರಿಗೊಬ್ಬರು ಮೀಡಿಯಾ ಮುಂದೆ ಬಂದೆ ಈ ರೀತಿ ಆಗಬೇಕಿತ್ತು, ಈ ರೀತಿ ಆಗಬಾರ್ದಾಗಿತ್ತು ಅನ್ನೋಂಥದ್ದು ಬೇಡ. ಯಾಕಂದರೆ ನಮ್ಮದು ಕೃಷಿ ಸಮಾಜ ಅಂದಮೇಲೆ, ಕೃಷಿ ಕುಟುಂಬದಿಂದ ಬಂದವರಾದ ಮೇಲೆ ಶಿಕ್ಷಣದ ಬಗ್ಗೆ ಹೀಗೆ ಮಾತಾಡಬೇಕು ಅನ್ನೋಂಥದ್ದು ಇನ್ನೂ ಸ್ವಲ್ಪ ನಾವು ಕಡಿಮೆನೇ ಇದ್ದೀವಿ. ಆಗಿರುವಂಥ ತಪ್ಪುಗಳ ಬಗ್ಗೆ ನಾನು ಇಡೀ ಸಮಾಜದ ಬಗ್ಗೆ ಕ್ಷಮೆ ಕೇಳ್ತೇನೆ. ಇದನ್ನು ಯಾರೂ ಅನ್ಯತಾ ಭಾವಿಸಲಾರ್ದೇ ನಾವು ಒಂದೇ ತಾಯಿ ಮಕ್ಕಳಂತೆ ಮುಂದೆ ಹೋಗೋಣ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ದೊಡ್ಡ ಸಮಾಜ ಸಹಜವಾಗಿ ಭಿನ್ನಾಭಿಪ್ರಾಯ